ಬೆಳಗಾವಿಯ ಡಿಯುಡಿಸಿ ಎಇಇ ಮನೆ ಮೇಲೆ ಲೋಕಾಯುಕ್ತ ಏನು ದಾಳಿಯನ್ನು ನಡೆಸಿತ್ತು. ಈ ದಾಳಿಯಲ್ಲಿ ಒಟ್ಟಾರೆಯಾಗಿ 14 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮದ ಆಸ್ತಿ ಪತ್ತೆಯಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಬೆಳಗಾವಿಯ ಆಂಜನೇಯ ನಗರ ಸೇರಿದಂತೆ 7 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನು ನಡೆಸಿತ್ತು. ಅಜಯ್ ಸಿಂಗ್ ಬೆಳಗಾವಿಯ ನಗರಾಭಿವೃದ್ಧಿ ಕೋಶದ ಎಇಇ ಅಜಯ್ ಸಿಂಗ್ ಮನೆ ಮೇಲೆ ನಡೆದಿದ್ದಂತಹ ದಾಳಿ, ಒಟ್ಟು 7 ಕಡೆಗಳಲ್ಲಿ ನಡೆದಿದ್ದಂತಹ ದಾಳಿಯಲ್ಲಿ 14 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಸ್ತಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ 3 ಮನೆ, ಕಚೇರಿ ಹಾಗೆ ಬ್ಯಾಂಕ್ ಲಾಕರ್ನ ಪರಿಶೀಲನೆ ಮಾಡಲಾಗಿತ್ತು. ಈ ವೇಳೆ ಸವದತ್ತಿ, ಹುಕ್ಕೇರಿ, ಹುಬ್ಬಳ್ಳಿಯಲ್ಲೂ ಕೂಡ 18 ನಿವೇಶನಗಳನ್ನು ಹೊಂದಿದ್ದಾರೆ ಅನ್ನೋದು ಪತ್ತೆಯಾಗಿದೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯ ಲೋಕಾಯುಕ್ತದ ತನಿಖೆ ಮುಂದುವರೆದಿದೆ. ಸಿಕ್ಕ ವಸ್ತುಗಳನ್ನು, ಚಿನ್ನಾಭರಣಗಳನ್ನು, ನಗದನ್ನು ಎಲ್ಲವನ್ನ ವಶಪಡಿಸಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಬೆಳಗಾವಿ ನಗರಾಭಿವೃದ್ಧಿ ಕೋಶದ ಎಇಇ ಅಜಯ್ ಸಿಂಗ್ ಮನೆ ಮೇಲೆ ಹಾಗೆ ಕಚೇರಿಯ ಮೇಲೆ ನಡೆದಿದ್ದಂತಹ ದಾಳಿ ಇದು. ಒಟ್ಟಾರೆಯಾಗಿ 7 ಕಡೆ ನಡೆದಿದ್ದಂತಹ ದಾಳಿಯಲ್ಲಿ 14 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಸ್ತಿ ಪತ್ತೆಯಾಗಿರುವಂಥದ್ದು. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, 14 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಚಿನ್ನಾಭರಣ, ನಗದು, ನಿವೇಶನಗಳು 18 ನಿವೇಶನಗಳಂತೆ ಏನೇನೆಲ್ಲ ಸಿಕ್ಕಿದೆ ಲೋಕಾಯುಕ್ತ ದಾಳಿಯಲ್ಲಿ? ನೋಡಿ ನವೀನ್, ಕಳೆದ 3 ದಿನಗಳ ಹಿಂದೆ ಬೆಳಗಾವಿ ಲೋಕಾಯುಕ್ತ ಪೊಲೀಸರು ಏನಂತಂದರೆ ಬೆಳಗಾವಿಯ ಏನು ನಗರಾಭಿವೃದ್ಧಿ ಕೋಶನ ಎಇಇ ಆಗಿರುವಂಥ ಏನು ಅಜಯ್ ಸಿಂಗ್ ರಜಪೂತ್ ಏನಿದ್ದಾನೆ ಆತನ ಮನೆ ಮೇಲೆ ಏನಂತಂದರೆ ರೇಡನ್ನು ಮಾಡ್ತಾರೆ. ರೇಡನ್ನು ಮಾಡಿದ ನಂತರ ಗೊತ್ತಾಗುತ್ತೆ ಆತ ಎಷ್ಟು ಕುಬೇರ ಅಂತೇಳಿ. ಆ ಒಂದು ಮನೆಯನ್ನು ಮೊದಲಿಗೆ ಈತನ ಮನೆ ಹಾಗೂ ಕಚೇರಿ ಮೇಲೆ ರೇಡನ್ನು ಮಾಡ್ತಾರೆ. ರೇಡನ್ನು ಮಾಡಿದಂಥ ಸಂದರ್ಭದಲ್ಲಿ ಈತನ ಅಕ್ರಮ ಸಂಪತ್ತು ಏನಿದೆ ಅದನ್ನು ನೋಡಿ ಏನಂತಂದರೆ ಖುದ್ದು ಲೋಕಾಯುಕ್ತ ಪೊಲೀಸರೇ ದಿಗ್ಭ್ರಮೆಗೊಳಗಾಗ್ತಾರೆ. ಯಾಕಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈತ ಅಕ್ರಮ ಆಸ್ತಿಯನ್ನು ಗಳಿಸಿರೋದು ಗೊತ್ತಾಗತ್ತೆ. ಪ್ರಮುಖವಾಗಿ ಏನಂತಂದರೆ ಈತನ ಆ ಮನೆ ಸೇರಿ ಕಚೇರಿ ಹಾಗೆಯೇ ಒಟ್ಟು 7 ಕಡೆ ಏನಂತಂದರೆ ಪೊಲೀಸರು ಏಕಕಾಲಕ್ಕೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತನ ಬಳಿ ಇದ್ದಂಥ ಒಂದು ಹಣ ಆಗಿರ್ಬೋದು, ಜೊತೆಗೆ ಡಿಪಾಸಿಟ್ ಆಗಿರ್ಬೋದು ಮತ್ತು ಅವರ ಸಂಬಂಧಿಕರ ಹೆಸರಿನಲ್ಲಿದ್ದಂಥ ಅಕ್ರಮ ಆಸ್ತಿಯನ್ನು ಲೆಕ್ಕ ಮಾಡಿಕೊಂಡು ಕಳೆದ 3 ದಿನಗಳಿಂದ ಲೆಕ್ಕ ಮಾಡಿಕೊಂಡು ಇವತ್ತು ಏನಂತಂದರೆ ಲೋಕಾಯುಕ್ತ ಪೊಲೀಸರಿಗೆ ನಿರ್ದಿಷ್ಟವಾದಂಥ ಈತನ ಅಕ್ರಮ ಆಸ್ತಿಯ ವಿವರಗಳು ಪತ್ತೆ ಆಗಿರುವಂಥದ್ದು. ಪ್ರಮುಖವಾಗಿ ಒಟ್ಟು 14 ಕೋಟಿ ರೂಪಾಯಿಯಷ್ಟು ಅಕ್ರಮ ಆಸ್ತಿಯನ್ನು ಈ ಅಜಯ್ ಸಿಂಗ್ ರಜಪೂತ್ ಹೊಂದಿದ್ದಾನೆ ಅಂತೇಳಿ ಈಗ ಲೆಕ್ಕ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಂಗಾರ, ಗಟ್ಟಿ ಬಂಗಾರ ಸೇರಿದಂತೆ ಆಭರಣ ಸೇರಿ ಒಟ್ಟು ಏನಂತಂದರೆ 6 kgಯಷ್ಟು ಏನಂತಂದರೆ ಬಂಗಾರ ಆಭರಣ ಸಿಕ್ಕಿದೆ. ಇದ್ರ ಜೊತೆಗೆ 5 kgಯಷ್ಟು ಬೆಳ್ಳಿ ಸಿಕ್ಕಿದೆ. ಅದ್ರ ಜೊತೆಗೆ ಏನು 3.12 ಕೋಟಿಯಷ್ಟು ಏನಂತಂದರೆ ಡಿಪಾಸಿಟ್ ಹಣ, ಅಂದರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಈತ ಡಿಪಾಸಿಟ್ ಮಾಡಿರುವಂಥ ಹಣ ಸಿಕ್ಕಿದೆ. ಹೀಗಾಗಿ ಇಡೀ ಏನಂತಂದರೆ ಈತ ಬಳಸ್ತಕ್ಕಂಥ ಐಷಾರಾಮಿ ಕಾರು ಆಗಿರ್ಬೋದು, ಜೊತೆಗೆ ಭಾಳಷ್ಟು ವಸ್ತುಗಳನ್ನು ಎಲ್ಲವನ್ನ ಮೌಲ್ಯಮಾಪನ ಮಾಡಿದಂಥ ಸಂದರ್ಭದಲ್ಲಿ ಈತ 14 ಕೋಟಿಗೂ ಅಧಿಕ ಏನಂತಂದರೆ ಅಕ್ರಮ ಆಸ್ತಿಯನ್ನು ಹೊಂದಿರುವಂಥದ್ದು ಪತ್ತೆಯಾಗಿದೆ. ನವೀನ್, ಈತನ ಹಿನ್ನೆಲೆಯನ್ನು ಗಮನಿಸೋದಾದರೆ ಈತ 1992ರಲ್ಲಿ ಏನಂತಂದರೆ ಬೂಡಾದಲ್ಲಿ ಏನು ದಿನಗೂಲಿ ನೌಕರನಾಗಿ ಏನಂತಂದರೆ ಕೆಲಸಕ್ಕೆ ಸೇರ್ಕೊಳ್ತಾನೆ. ಅದಾದ ನಂತರ 2006ರಲ್ಲಿ ಈತನ ಏನು ಕೆಲಸ ಏನಿದೆ ಅದು ಕಾಯಮಾತಿ ಆಗುತ್ತೆ. ಅದಾದ ನಂತರವೂ ಸಹ ಏನಂತಂದರೆ ಈತ ನಗರಾಭಿವೃದ್ಧಿ ಕೋಶನಲ್ಲಿ ಏನಂತಂದರೆ ಕಳೆದ ಹಲವು ವರ್ಷಗಳಿಂದ ಕೆಲಸವನ್ನು ಮಾಡ್ಕೋತಾ ಬಂದಿರ್ತಾನೆ. ಅಕ್ರಮವಾದಂಥ ಆಸ್ತಿಯನ್ನು ಹೊಂದಿದ್ದಾನೆ ಅನ್ನೋ ಒಂದು ಖಚಿತ ಮಾಹಿತಿಯನ್ನು ಏನು ಲೋಕಾಯುಕ್ತ ಪೊಲೀಸರು ಕಲೆ ಹಾಕ್ತಾರೆ. ಅದಾದ ನಂತರ ಈತನ ಬೆನ್ನು ಬಿದ್ದಂಥ ಸಂದರ್ಭದಲ್ಲಿ ಈತ ಏನಂತಂದರೆ ಕುಬೇರನಾಗಿದ್ದಾನೆ. ಏನಂತಂದರೆ ಇಡೀ ಏನಂತಂದರೆ ಬೆಳಗಾವಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಈತ ಕಳೆದ ಹಲವು ವರ್ಷಗಳಿಂದ ಒಂದೇ ಜಾಗದಲ್ಲಿ ಇದ್ಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾನೆ ಅಂಥೇಳಿ ಖಚಿತವಾದಂಥ ಮಾಹಿತಿ ಆಧರಿಸಿ ಏನಂತಂದರೆ ಈತನ ರೇಡ್ ಮಾಡಿ, ಈತನ ಮನೆ ಮೇಲೆ ರೇಡನ್ನು ಮಾಡಿ 14 ಕೋಟಿಗೂ ಅಧಿಕ ಅಕ್ರಮ ಸಂಪತ್ತನ್ನು ಜಪ್ತಿ ಮಾಡಿರುವಂಥದ್ದು ನವೀನ್.